ಸ್ನೇಹಿತರೆ, ನಮಸ್ಕಾರ. ನಮ್ಮ ಬಣ್ಣದ ಲೋಕದಲ್ಲಿ ನೂರಾರು ಕನಸುಗಳನ್ನು ಇಟ್ಕೊಂಡು ಈ ಬಣ್ಣದ ಲೋಕಕ್ಕೆ ಪ್ರವೇಶವನ್ನು ಪಡೆದಂಥ ಕಲಾವಿದ ರಾಕೇಶ್ ಪೂಜಾರಿ ಈಗ ನಮ್ಮ ಜೊತೆಗೆ ಇಲ್ಲ. ಆದರೆ ರಾಕೇಶ್ ಪೂಜಾರಿಗೆ ಸಂಬಂಧಪಟ್ಟಂತಹ ಒಂದೊಂದು ಹೊಸ ಹೊಸ ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಿದ್ದಾವೆ. ರಾಕೇಶ್ ಪೂಜಾರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸಂಗತಿಗಳನ್ನು ರಾಕೇಶ್ ಪೂಜಾರಿಯ ಸ್ನೇಹಿತರು ಹೇಳುವಾಗ, ಅದನ್ನು ಕೇಳುವಾಗ ಎಂಥವರ ಹೃದಯವಾದರೂ ಕೂಡ ಕರಗಲೇಬೇಕು. ಕಲ್ಲು ಗುಂಡಿಗೆಯೂ ಕೂಡ ಒಂದು ಕ್ಷಣ ಅಯ್ಯೋ ಹೀಗಾಯ್ತಲ್ಲ ಅಂಥೇಳಿ ಮರಗದೇ ಇರಲಾರದು. ಅಂತಹ ಅದ್ಭುತ ಪ್ರತಿಭೆಯನ್ನು ನಾವು ಈಗಾಗಲೇ ಕಳೆದುಕೊಂಡಿದ್ದೇವೆ. ರಾಕೇಶ್ ಪೂಜಾರಿ ಎನ್ನುವಂತಹ ಕನಸುಗಾರನನ್ನು ನಾವು ಕಳೆದುಕೊಂಡಿದ್ದೀವಿ. ಅದು ಕೂಡ ಕೇವಲ 33 ವರ್ಷಕ್ಕೆ ರಾಕೇಶ್ ಪೂಜಾರಿ ನಮ್ಮನ್ನು ಅಗಲಿರೋದು ಮಾತ್ರವಲ್ಲದೆ ಸಾಕಷ್ಟು ನೆನಪುಗಳನ್ನು, ಸಾಕಷ್ಟು ಅಚ್ಚರಿಯ ಸಂಗತಿಗಳನ್ನು ಈಗ ರಾಕೇಶ್ ಪೂಜಾರಿ ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಅದರಲ್ಲೂ ಕೂಡ ರಾಕೇಶ್ ಪೂಜಾರಿ 3 ತಿಂಗಳು ಊಟವನ್ನೇ ಮಾಡಿರಲಿಲ್ಲ. ಜೊತೆಗೆ ರಾಕೇಶ್ ಪೂಜಾರಿಗೆ ಆಕ್ಸಿಡೆಂಟ್ ಆದಾಗ ಬದುಕಿ ಉಳಿದಿದ್ದೇ ವಿಸ್ಮಯ ಅಂತೇಳಿ ಸಾಕಷ್ಟು ಜನ ಹೇಳಿದ್ದಾರೆ. ಹಾಗಾದರೆ ಅವತ್ತು ನಡೆದಂತಹ ದುರ್ಘಟನೆ ಏನು? ಅದು ಕೂಡ ಕಾಂತಾರಕ್ಕೆ ಸಹಿ ಮಾಡಿದಂಥ ದಿನವೇ ಇಂತಹ ದುರ್ಘಟನೆ ನಡೆದಿದ್ಯಾಕೆ? ಏನಿದರ ಮರ್ಮ? ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಫೇಮಸ್ ಆಗಿದ್ದಂಥ ನಟ ರಾಕೇಶ್ ಪೂಜಾರಿ ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ. ಆದರೆ ರಾಕೇಶ್ ಪೂಜಾರಿಯ ಪ್ರತಿಯೊಂದು ಸಂಗತಿಗಳು, ನೆನಪುಗಳು ಮಾತ್ರ ಅಜರಾಮರ ಅಂತಲೇ ಹೇಳ್ಬೋದು. ರಾಕೇಶ್ ಪೂಜಾರಿ ಕಾಮಿಡಿ ಕಲಾವಿದನಾಗಿ ಗುರುತಿಸ್ಕೊಂಡಂತಹ ರೀತಿ ಮತ್ತು ಬೆಳೆದಂಥ ರೀತಿಯ ಬಗ್ಗೆ ಸಾಕಷ್ಟು ಜನರಿಗೆ ಹೆಮ್ಮೆ ಇದೆ. ತನ್ನದೇ ಆದಂತಹ ಒಂದೇ ರೀತಿಯಾದಂತಹ ಮ್ಯಾನರಿಸಮ್ ಇಟ್ಕೊಳ್ಳದೆ ಬೇರೆ ಬೇರೆ ರೀತಿಯಾದಂಥ ಮ್ಯಾನರಿಸಮ್ಗಳನ್ನು ಮತ್ತು ಯಾರದ್ದೇ ಆದರೂ ಕೂಡ ಫ್ಲೆಕ್ಸಿಬಲ್ ಆ್ಯಕ್ಟರ್ ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ತುಂಬ ಫ್ಲೆಕ್ಸಿಬಲ್ ಆಗಿ ಆ್ಯಕ್ಟ್ ಮಾಡುವಂತಹ ಸಕಲ ಕಲಾ ವಲ್ಲಭ ಈ ರಾಕೇಶ್ ಪೂಜಾರಿ. ರಾಕೇಶ್ ಪೂಜಾರಿ ಒಳ್ಳೆತನದಲ್ಲೂ ಕೂಡ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ದ. ಕಲೆಯಲ್ಲೂ ಕೂಡ ಒಳ್ಳೆ ಸಾಧನೆ ಮಾಡುವಂಥ ಕನಸನ್ನು ಕಂಡಿದ್ದ. ಇನ್ನು ಮನೆಯ ವಿಚಾರಕ್ಕೆ ಬಂದರೆ ಮನೆಗೂ ಕೂಡ ಒಳ್ಳೆಯ ಮಗನಾಗಿದ್ದ. ಆದರೆ ವಿಧಿಯಾಟ ಹೇಗಿತ್ತು ನೋಡಿ. ಈ ಎಲ್ಲ ಒಳ್ಳೆ ಗುಣಗಳು ರಾಕೇಶ್ ಪೂಜಾರಿಯಲ್ಲಿ ಇದ್ದಂಥ ಕಾರಣಕ್ಕೆ ಏನೋ ಗೊತ್ತಿಲ್ಲ, ರಾಕೇಶ್ ಪೂಜಾರಿ ಬಹುಬೇಗ ನಮ್ಮನ್ನು ಅಗಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ರಾಕೇಶ್ ಪೂಜಾರಿ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದರೂ ಕೂಡ ರಾಕೇಶ್ ಪೂಜಾರಿಯ ಒಂದೊಂದು ನೆನಪುಗಳು ಮತ್ತು ರಾಕೇಶ್ ಪೂಜಾರಿಯ ಒಂದೊಂದು ಘಟನೆಗಳು ಕೂಡ ಇವತ್ತಿಗೂ ಕೂಡ ಸಾಕ್ಷಿಯೇ ಸರಿ. ಹೌದು, ರಾಕೇಶ್ ಪೂಜಾರಿ ವಿಚಾರದಲ್ಲಿ ಹೊಸ ಹೊಸ ಸಂಗತಿಗಳು ಕೂಡ ಈಗ ಬಯಲಿಗೆ ಬರ್ತಿದ್ದಾವೆ. ಅದರಲ್ಲೂ ಕೂಡ ಈಗಾಗಲೇ ಕಾಂತಾರ ಅಧ್ಯಾಯ 1 ಈ ಸಿನಿಮಾದಲ್ಲಿ ರಾಕೇಶ್ ಪೂಜಾರಿ ಒಂದು ಮಹತ್ವದ ಪಾತ್ರಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಆ ಸಿನಿಮಾಕ್ಕೆ ಆಯ್ಕೆಯಾದಂಥ ಸಂದರ್ಭದಲ್ಲೇ ರಾಕೇಶ್ಗೆ ಅಪಘಾತವಾಗಿತ್ತು ಅನ್ನುವಂತಹ ವೆರಿ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ವಿಚಾರ ಸಾಕಷ್ಟು ಮಂದಿಗೆ ಗೊತ್ತೇ ಇಲ್ಲ. ಹೌದು, ಕಾಂತಾರ ಭಾಗ 1ರಲ್ಲಿ ಪ್ರಮುಖ ಪಾತ್ರಕ್ಕೆ ರಾಕೇಶ್ ಪೂಜಾರಿ ಬಣ್ಣವನ್ನು ಹಚ್ಚಿದ್ದಾನೆ. ಇಲ್ಲಿ ಬಣ್ಣವನ್ನು ಹಚ್ಚಿರೋದು ಮಾತ್ರವಲ್ಲದೆ ಸಿನಿಮಾಗೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇದೇ ರಾಕೇಶ್ ಪೂಜಾರಿಗೆ ಒಂದು ಅಪಘಾತವೂ ಕೂಡ ನಡೆದಿದೆ. ಅದು ಬೇಕಂತೇಳಿ ಆಯಿತೋ ಅಥವಾ ಆಕಸ್ಮಿಕವಾಗಿ ಆಯಿತೋ ಅಥವಾ ಬೇರೆ ಏನಾದರೂ ಕಾರಣಕ್ಕೂ ಆಯಿತೋ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ಇಲ್ಲಿ ಏನೋ ಒಂದು ಮಿಸ್ಟ್ರಿ ಇದೆ ಅನ್ನೋದು ಮಾತ್ರ ಸತ್ಯ. ಈಗ ಈ ಮಿಸ್ಟ್ರಿಯನ್ನು ಭೇದಿಸುವಂಥ ಕೆಲಸವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಕೂಡ ಕಾಂತಾರ ಭಾಗ 1 ಸಿನಿಮಾದಲ್ಲಿ ರಾಕೇಶು ಮಹತ್ವದ ಪಾತ್ರವನ್ನೇ ನಿರ್ವಹಿಸ್ತಿದ್ದ. ಸಿನಿಮಾಗೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ರಾಕೇಶ್ಗೆ ಅಪಘಾತವಾಗಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದಂಥ ರಾಕೇಶನ್ನು ಆಸ್ಪತ್ರೆಗೆ ಸೇರಿಸಿದರು. ಆ ಸಂದರ್ಭ ಹೇಗಿತ್ತು ಅನ್ನೋದನ್ನು ರಾಕೇಶ್ ಸ್ನೇಹಿತೆ ನಟಿ ನಯನ ಅವರು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಹೌದು, ನಯನ ಸಾಮಾನ್ಯವಾಗಿ ಒಂಟಿಯಾಗಿ ಬಂದು ಮಾತನಾಡೋದು ಕಡಿಮೆ. ಹೌದು, ರಾಕೇಶು ಆಗ ನಮ್ಮನ್ನು ಭೇಟಿಯಾಗೋದಕ್ಕೆ ಬರುವಾಗ ತುಂಬ ಕಾನ್ಫಿಡೆನ್ಸ್ನಿಂದ ಬರ್ತಾ ಇದ್ದ. ಒಂದು ಗುಡ್ ನ್ಯೂಸ್ ಉಂಟು ಅಂತಲೂ ಕೂಡ ಹೇಳಿದ್ದ. ಇವನು ಏನೋ ಗುಡ್ ನ್ಯೂಸ್ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಿರೀಕ್ಷೆಯಲ್ಲಿದ್ವಿ. ಒಮ್ಮೆ ಹೀಗೆ ಬಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಕೂಡ ಭೇಟಿಯಾದಾಗ ನನಗೆ ಕಾಂತಾರ ಭಾಗ 1 ಕಾಂತಾರ ಪ್ರೀಕ್ವೆಲ್ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಎನ್ನುವಂತಹ ಮಾತನ್ನು ಹೇಳ್ತಾನೆ. ಈ ಮಾತನ್ನು ಹೇಳಿದಾಗ ಅಲ್ಲಿದ್ದಂತಹ ಎಲ್ಲರಿಗೂ ಕೂಡ, ಈ ರಾಕೇಶ್ನ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಇನ್ನಿಲ್ಲದ ಖುಷಿ. ಕಾಂತಾರದಂಥ ಸಿನಿಮಾದಲ್ಲಿ ನಮ್ಮ ಸ್ನೇಹಿತ ನಟಿಸ್ತಿದ್ದಾನೆ ಅನ್ನುವಂಥ ಖುಷಿ ಇದೆಯಲ್ಲ, ಅದನ್ನು ಹೇಳೋಕ್ಕೂ ಕೂಡ ಸಾಧ್ಯವಿಲ್ಲ. ಆದರೆ ಹಾಗೆ ಹೇಳಿ ಅವನೇನು 4ರಿಂದ 5 ಗಂಟೆ ಸಮಯ ಆಗಿರ್ಬೋದು. ಕಾಂತಾರದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳಿ 4ರಿಂದ 5 ಗಂಟೆ ಆಗಿರ್ಬೋದು. ಅಷ್ಟರಲ್ಲಿ ಅವನಿಗೊಂದು ಭೀಕರವಾದಂಥ ಅಪಘಾತ ಆಗಿಬಿಡುತ್ತೆ. ನಮ್ಮ ಅನಿಶಾ ನಮಗೆಲ್ಲ ಫೋನ್ ಮಾಡಿ ಮಾಹಿತಿಯನ್ನು ತಿಳಿಸ್ತಾನೆ. ಆಗ ದೊಡ್ಡ ಶಾಕ್ ನಮ್ಮೆಲ್ಲರಿಗೂ ಕೂಡ ಎದುರಾಯಿತು ಅಂತಲೇ ಹೇಳಿದ್ದಾರೆ. ನಾವೆಲ್ಲ ಅವನನ್ನು ನೋಡೋದಕ್ಕೆ ಆಸ್ಪತ್ರೆಗೆ ಹೋಗಿದ್ವಿ. ಆಗ ಅವನ ಮುಖಕ್ಕೆ ಫ್ರ್ಯಾಕ್ಚರ್ ಆಗಿತ್ತು. ಯಾವುದಕ್ಕೆ? ಈ ಆಕ್ಸಿಡೆಂಟ್ ಆಗುತ್ತಲ್ಲ, ಆಕ್ಸಿಡೆಂಟ್ ಆದ ಬಳಿಕ ಈತನ ಮುಖಕ್ಕೆ ಕಂಪ್ಲೀಟಾಗಿ ಫ್ರ್ಯಾಕ್ಚರ್ ಆಗಿತ್ತು. ಯಾರ್ದು? ರಾಕೇಶ್ ಪೂಜಾರಿಯ ಮುಖಕ್ಕೆ ಫ್ರ್ಯಾಕ್ಚರ್ ಆಗಿತ್ತು.
ಆಗ ಮೇಜರಾಗಿಯೇ ಗಾಯವಾಗಿದ್ದು ಗೊತ್ತಾಗುತ್ತೆ. ಆಪರೇಷನ್ ಆಗಬೇಕಂತ ಹೇಳಿ ಡಾಕ್ಟರ್ಸ್ ಕೂಡ ಹೇಳಿದರು. 3 ತಿಂಗಳು ಅವನು ಊಟನೇ ಮಾಡಿರಲಿಲ್ಲ. ಬರೀ ಲಿಕ್ವಿಡನ್ನು ಸೇವಿಸ್ತಿದ್ದ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಆದರೂ ಕೂಡ ಅವನ ಕಾನ್ಫಿಡೆನ್ಸ್ ಲೆವೆಲ್ಗೆ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು. ಯಾಕೆಂತ ಹೇಳಿದ್ರೆ ಆತನ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಲೇ ಇಲ್ಲ. ಆದರೂ ಅವನಿಗೆ ಬಾಯಿ ತೆಗೆಯೋದಕ್ಕೆ ಮಾತ್ರ ಆಗ್ತಿರಲಿಲ್ಲ. ಅದರಲ್ಲೇ ನಾನು ಬೇಗ ರೆಡಿ ಆಗ್ತೀನಿ ಅಂತೇಳಿ ಅಂತಿದ್ದ. ಆರಾಮಾಗಿದ್ದೀನಿ, ಭಯ ಏನಿಲ್ಲ. ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಇವನ ಮೇಲೆ ಇಂಥದ್ದು ನಂಬಿಕೆ ಇದೆಯಲ್ಲ ಅನ್ನೋಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಹೀಗಾಗುತ್ತೆ ಅಂತೇಳಿ ಯಾರಿಗೆ ಗೊತ್ತಿತ್ತು ಅಲ್ವಾ? ಇನ್ನು ಇದೆಲ್ಲ ಆದಮೇಲೆ ಸಿನಿಮಾಗೆ ಏನೋ ಮಾಡ್ತೀಯಾ, ಈ ರೀತಿ ಆಗಿಬಿಟ್ಟಿದೆಯಲ್ಲ ನಿನಗೆ ಅಂತೇಳ್ಬಿಟ್ಟು ಇವರೇ ಕೇಳ್ತಾರೆ. ಆಗ ಇದೇ ರಾಕೇಶ್ ಪೂಜಾರಿ ಹೇಳಿದ್ದ, ಕಾಂತಾರದ್ದು ಸೆಟ್ದು ಏನೋ ಪ್ರಾಬ್ಲಮ್ ಆಗಿದೆ, ಗಾಳಿ ಮಳೆ ಸಿಕ್ಕಿ ಅಲ್ಲೋಲ ಕಲ್ಲೋಲ ಆಗಿದೆ, ಸದ್ಯ ಅವರು ಸೆಟ್ ರನ್ನಿಂಗ್ ಮಾಡೋದ್ರಲ್ಲಿ ನಾನು ಬೇಗ ಗುಣ ಆಗಬೇಕು ಅಂತೇಳಿ ಹೇಳ್ತಾ ಇದ್ದ. ಆ ಟೈಮ್ಗೆ ಒಂದಷ್ಟು ನೆಗೆಟಿವ್ ವಿಚಾರಗಳು ಕೂಡ ಕೇಳಿ ಬರ್ತಿದ್ವು. ಇದರ ಮಧ್ಯೆ ನಾವು ರಾಕಿ ಬಳಿ ಚರ್ಚೆ ಕೂಡ ಮಾಡಿದ್ವಿ. ಅದಕ್ಕವನು ಅಜ್ಜ ಇದ್ದಾರೆ, ಕೊರಗಜ್ಜ ಇದ್ದಾರೆ, ಅವರು ನೋಡ್ಕೊಳ್ತಾನೆ, ನಮ್ಮನ್ನು ಕಾಯ್ತಾರೆ ಬಿಡು ಅಂತಲೂ ಕೂಡ ಕಾನ್ಫಿಡೆನ್ಸ್ನಲ್ಲಿ ಹೇಳಿದ್ದ. ಅಂದರೆ ರಾಕೇಶ್ ಪೂಜಾರಿಗೆ ಕೊರಗಜ್ಜನ ಮೇಲೆ ವಿಪರೀತವಾದಂಥ ಭಕ್ತಿ ಇತ್ತು ಅನ್ನೋದು ಸತ್ಯ. ಇನ್ನು ಈ ಸಿನಿಮಾದ ಫಸ್ಟ್ ಶೆಡ್ಯೂಲನ್ನು ಮುಗಿಸಿಕೊಂಡು ಬಂದಿದ್ದಂಥ ಚಿತ್ರತಂಡ ಕಾಂತಾರ ಭಾಗ 1ರಲ್ಲಿ ನನ್ನ ಪಾತ್ರ ಹೆಚ್ಚಾಗಿದೆ, ಹೀಗಾಗಿ ಇಲ್ಲಿ ಬೇರೆ ಗೆಟಪ್ಪಲ್ಲಿ ನಾನು ಬರ್ತೇನೆ, ಹಾಗೆಯೇ ನನಗಿಲ್ಲಿ ಏನು ಮಾತಾಡಬೇಕು ಏನು ಬಿಡಬೇಕು ಒಂದು ಕೂಡ ಅರ್ಥವಾಗ್ತಿಲ್ಲ ಅಂತ ಮಾತನ್ನು ಇದೆ ಈ ರಾಕೇಶ್ ಪೂಜಾರಿ ಕೆಲವು ಸಂದರ್ಭದಲ್ಲಿ ಹೇಳಿದ್ದಿದೆ. ಈಗ ರಾಕೇಶ್ ಪೂಜಾರಿ ಜೀವನದಲ್ಲಿ ಹೀಗೆಲ್ಲ ಆಯಿತು, ಅದಕ್ಕೆ ಬೇರೆ ಬೇರೆ ಲಿಂಕ್ಗಳಿದ್ದಾವೆ. ಆ ಎಲ್ಲ ಲಿಂಕ್ಗಳನ್ನು ಸರಿಪಡಿಸ್ಕೊಂಡು ಹೋಗೋಕ್ಕೆ ಸಾಧ್ಯನಾ? ಇಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿ, ಅದು ಬಿಟ್ಟು ಬೇರೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಎಲ್ಲ ಕಡೆಯೂ ಕೂಡ ಹಾಗೆ. ಆದರೆ ಇಲ್ಲಿ ರಾಕೇಶ್ ಪೂಜಾರಿಗೆ ಕಾಂತಾರ ಸಿನಿಮಾ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ತಿತ್ತು, ಅವ್ರ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ತಿತ್ತು. ಬಟ್ ಏನು ಮಾಡ್ತೀರಾ, ನಾವು ಅಂದ್ಕೊಂಡ್ರೆ ಹಂಗಾಗುತ್ತಾ? ಇಲ್ಲ, ವಿಧಿ ಬೇರೆನೇ ಒಂದು ಪ್ಲ್ಯಾನ್ ಮಾಡಿರುತ್ತೆ. ವಿಧಿಯ ಪ್ಲ್ಯಾನ್ ಪ್ರಕಾರನೇ ಈಗ ನಡೆದಿದೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಮುಂದೆ ಬಹುಶಃ ಏನಾದರೂ ಈಗ ರಾಕೇಶ್ ಪೂಜಾರಿ ಬಯಸಿದಂತೆ ಎಲ್ಲದೂ ಕೂಡ ಆದರೆ ಒಂಥರ, ಆಗದೇ ಇದ್ದರೆ ಮತ್ತೊಂದು ಟೆನ್ಷನ್ನು ಬಂದು ತಲೆ ಮೇಲೆ ಕೂರೋದ್ರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಘಟನಾವಳಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.